ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಈ ಒಂದು ಆತ್ಮೀಯ ಕಾರ್ಯಕ್ರಮಕ್ಕೆ ಕರ್ತನ ನಾಮದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಪ್ರಿಯರೇ, ಈ ದಿವಸ ನಾವು ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ಕಲಿಯುವಂಥವರಾಗೋಣ. ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕಲಿಯುವ ಹಾಗೆ ಒಂದು ಪ್ರಾರ್ಥನೆಯ ಮುಖಾಂತರ ನಾವು ಮುಂದೆ ಹೋಗುವ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರಿಯ ಪರಲೋಕದ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಈ ಒಂದು ಸಂದರ್ಭದಲ್ಲಿ ನಾವು ದೇವರ ವಾಕ್ಯವನ್ನು ಕಲಿಯಲು ಹೋಗುತ್ತಿರುವಾಗ ಕರ್ತನೆ, ನೀನೇ ನಮ್ಮೊಟ್ಟಿಗೆ ಮಾತನಾಡು. ವಿಶೇಷವಾಗಿ ಮಾತನಾಡುವ ನಾನಲ್ಲ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಪ್ರತಿ ಮಗನ ಮೇಲೆ ಮಗಳ ಮೇಲೆ ನಿನ್ನ ಆಶೀರ್ವಾದವನ್ನು ದಯಪಾಲಿಸಿ ನೀನೇ ಮಾತನಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ವೀಕ್ಷಕರೇ, ಇಂದು ನಾವು ಈ ಕಟ್ಟ ಕಡೆಯ ದಿವಸಗಳಲ್ಲಿ ಜೀವಿಸುತ್ತಿರುವಂತಹ ಜನರಲ್ಲಿ ಕೆಲವು ಗುಣಲಕ್ಷಣಗಳ ಕುರಿತಾಗಿ ಪೌಲನು ಮಾತನಾಡ್ತಾನೆ. ಬನ್ನಿ ಆ ವಾಕ್ಯವನ್ನು ಒಮ್ಮೆ ನಾವು ಓದೋಣ. 2 ತಿಮೋತಿ 3ನೇ ಅಧ್ಯಾಯ 1-5 ವಾಕ್ಯಗಳನ್ನು ನಾವು ಓದೋಣ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವು ಎಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯುಳ್ಳವರು ಇರ್ತಾರೆ ಎಂಬುದಾಗಿ ಪೌಲನು ಸತ್ಯವಾಕ್ಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಕಳೆದ ಸಂಚಿಕೆಯಲ್ಲಿ ನಾವು ಸ್ವಾರ್ಥ ಚಿಂತಕರ ಕುರಿತಾಗಿ ಕಲಿತಿದ್ದೇವೆ. ಈಗ ಹಣದಾಸೆಯುಳ್ಳವರ ಕುರಿತಾಗಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕಲಿಯೋಣ. ಈ ಅಂತಿಮ ಕಾಲದಲ್ಲಿ ಎಂತಹ ಜನ ಇರ್ತಾರೆ ಎಂಬುದಾಗಿ ಪೌಲನು 19 ರೀತಿಯ ಜನರ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. ಈ 19 ರೀತಿಯಲ್ಲಿ 2ನೇದು ಹಣದಾಸೆ ಉಳ್ಳವರು, ಇಲ್ಲವೇ ಕವಚಸ್ನೆಸ್ ಎಂಬುದಾಗಿ ಇಂಗ್ಲೀಷ್ನಲ್ಲಿ ಕರೀತಾರೆ. ಪ್ರಿಯರೇ, ಈ ಒಂದು ಹಣದಾಸೆಯ ಕುರಿತಾಗಿ, ದುರಾಸೆಯ ಕುರಿತಾಗಿ ನಾವು ಸ್ವಲ್ಪ ಹೊತ್ತು ವಾಕ್ಯವನ್ನು ಕಲಿಯುವಂಥವರಾಗೋಣ. ಮತ್ತಾಯನ ಸುವಾರ್ತೆ ನಾವು 6ನೇ ಅಧ್ಯಾಯಕ್ಕೆ ಬರುವುದಾದರೆ, ಯೇಸು ಸ್ವಾಮಿಯವರು ಪರ್ವತ ಪ್ರಸಂಗವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪರ್ವತ ಪ್ರಸಂಗವನ್ನು ಮಾತನಾಡುತ್ತಾ ಪರ್ವತ ಪ್ರಸಂಗದಲ್ಲಿ ಯೇಸು ಸ್ವಾಮಿ ನುಡಿದಂತಹ ಕೆಲವು ಮಾತುಗಳು ಈ ರೀತಿ ಇವೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 24ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಯಾವನು 2 ಯಜಮಾನರಿಗೆ ಸೇವೆ ಮಾಡಲಾರನೋ ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನೋ, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನೋ. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಯೇಸು ಸ್ವಾಮಿಯವರು ನುಡಿಯುತ್ತಿರುವಂತಹ ಸತ್ಯವಾದಂತಹ ಮಾತು ಏನು ಎಂಬುದಾಗಿ ನಾವು ನೋಡುವಾಗ, ನಾವು ದೇವರನ್ನು ಧನವನ್ನು ಒಮ್ಮೆ ಸೇವಿಸಲಾರೆವು. ಎಂತಹ ಒಂದು ಅದ್ಭುತವಾದಂತಹ ಮಾತನ್ನು ನುಡಿತಿದ್ದಾನೆ. ಯಾವನೂ ಕೂಡ 2 ಯಜಮಾನರಿಗೆ ದಾಸನಾಗಿರಲಾರನೋ, ಒಬ್ಬರನ್ನು ಪ್ರೀತಿಸಿ ಮತ್ತೊಬ್ಬನನ್ನು ತಾತ್ಸಾರ ಮಾಡ್ತಾನೆ. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ ಎಂಬುದಾಗಿ ಯೇಸು ಸ್ವಾಮಿಯವರು ನುಡಿತಾ ಇದ್ದಾರೆ. ಎಂತಹ ಒಂದು ಸತ್ಯವಾದಂತಹ ಮಾತು. ಪ್ರಿಯರೇ, ಇಂದು ನಮಗೆ ದೇವರು ಬೇಕೋ, ಇಲ್ಲವೇ ಈ ಲೋಕದ ಸಂಪಾದನೆ ಬೇಕೋ, ಧನ ಬೇಕೋ ಎಂಬುದಾಗಿ ನಾವು ತೀರ್ಮಾನ ಮಾಡಿಕೊಳ್ಳುವಂತಹ ಒಂದು ಸಮಯ. ಯಾಕೆಂದರೆ ಈ ಲೋಕದಲ್ಲಿರುವವರು, ಈ ಲೋಕವನ್ನು ಪ್ರೀತಿಸುವವರು ಹಣದಾಸೆಯುಳ್ಳವರಾಗಿ ಇರ್ತಾರೆ ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾನೆ. ಆದ್ದರಿಂದ ಈ ಹಣದಾಸೆಯಿಂದ ನಾವೇನು ಮಾಡಬೇಕಪ್ಪ ಅಂತಂದರೆ ಹೊರಬರಬೇಕು. ಹಣದಾಸೆಯಿಂದ ಹೊರಬರುವಾಗ ದೇವರು ನಮ್ಮನ್ನು ಖಂಡಿತವಾಗಲೂ ಪ್ರಿಯರೇ ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ನೋಡಿ, ಪೌಲನು ಬರೆದಂತಹ ಪತ್ರಿಕೆಯಲ್ಲಿ ಒಂದು ಅದ್ಭುತವಾದಂತಹ ಒಂದು ನುಡಿನ ನುಡಿತಾನೆ. ಹೀಬ್ರಿಯರಿಗೆ ಬರೆದಂತಹ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಏನು ಹೇಳುತ್ತೆ ಎಂಬುದಾಗಿ ನಾವು ನೋಡುವಾಗ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಪ್ರಿಯರೇ, ಎಂತಹ ಒಂದು ಅದ್ಭುತವಾದಂತಹ ಮಾತು. ನಿಮಗೆ ಇರುವವುಗಳಲ್ಲಿ ನೀವು ತೃಪ್ತರಾಗಿರಿ ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಎಷ್ಟೋ ಬಾರಿ ನಾವೇನು ಮಾಡ್ತೇವಪ್ಪ ಅಂತಂದರೆ, ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಬೇಕು, ನಾನು ಒಂದು ಒಳ್ಳೆಯ ಐಷಾರಾಮಿ ಜೀವನವನ್ನು ಜೀವಿಸಬೇಕು,
ಎಂಬುದಾಗಿ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವುಗಳನ್ನು ಮಾತ್ರ ಸದಾಕಾಲ ಏನು ಮಾಡ್ತಿದ್ದೇವಪ್ಪ ಅಂತಂದರೆ ಹುಡುಕ್ತಿದ್ದೇವೆ. ತಪ್ಪು. ಯಾಕೆ ಎಂಬುದಾಗಿ ನಾವು ನೋಡುವಾಗ ಕ್ರಿಸ್ತನೊಟ್ಟಿಗೆ ಇದ್ದಂತಹ ಇಸ್ಕರಿಯೋತ್ ಯೂದನು ಕೇವಲ 30 ಬೆಳ್ಳಿ ನಾಣ್ಯಗಳಿಗೆ ಆಸೆ ಪಟ್ಟು ಯೇಸು ಸ್ವಾಮಿಯನ್ನು ಹಿಡುಕೊಟ್ಟ. ಏನಾಯಿತು ಎಂಬುದಾಗಿ ನಾವು ನೋಡುವಾಗ ಆತನು ಹೋಗಿ ನೇಣು ಹಾಕ್ಕೊಂಡು ಸಾಯೋದನ್ನು ನಾವು ಕಾಣ್ತಿದ್ದೇವೆ ಪ್ರಿಯರೇ. ಹಣದಾಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಎಂಬುದಾಗಿ ಸತ್ಯವಾಕ್ಯ ಹೇಳ್ತಿದೆ. ಪ್ರಿಯರೇ, ಇಸ್ಕರಿಯೋತ್ ಯೂದನು ಹಣದಾಸೆಗೆ ಒಳಗಾಗಿ ಲೋಕರಕ್ಷಕನಾದಂತಹ ಯೇಸು ಸ್ವಾಮಿಯನ್ನು ಹಿಡುಕೊಟ್ಟು ಆ 30 ಬೆಳ್ಳಿ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ಬಿಸಾಟು ಬಿಟ್ಟು ಆತನು ನೇಣಿಗೆ ಶರಣಾಗ್ತಾನೆ. ಪ್ರಿಯರೇ, ಆ 30 ಬೆಳ್ಳಿ ನಾಣ್ಯಗಳನ್ನು ಆತನು ಅನುಭವಿಸೋದೇ ಇಲ್ಲ. ಆದ್ದರಿಂದ ದೇವರ ಮಕ್ಕಳಾಗಿರುವಂತಹ ನಾವು ಈ ಹಣದಾಸೆಯಿಂದ ಹೊರಬರಬೇಕು. ಹಣದಾಸೆ ಉಳ್ಳವರು ಯಾರು ಎಂಬುದಾಗಿ ನಾವು ನೋಡುವಾಗ ಈ ಇಸ್ಕರಿಯೋತ್ ಯೂದನ ಸಂಬಂಧಿಕರು ಎಂಬುದಾಗಿ ಹೇಳಿದ್ರೆ ಖಂಡಿತವಾಗಲೂ ತಪ್ಪಾಗೋದಿಲ್ಲ. ಆದ್ದರಿಂದ ಈ ಇಸ್ಕರಿಯೋತ್ ಯೂದನ ಸಂಬಂಧಿಕರಾಗಿ ನಾವು ಜೀವಿಸದೆ ನಾವು ದೇವರ ಮಕ್ಕಳಾಗಿ, ಆತನಿಗೆ ಮೆಚ್ಚಿಸುವಂತಹ ಮಕ್ಕಳಾಗಿ, ಧನದಾಸೆಯನ್ನು ತೊರೆದು ಮೇಲಿರುವವುಗಳನ್ನು ಮಾತ್ರ ಹುಡುಕುವಂತಹ ಮಕ್ಕಳಾಗಿರುವಾಗ ದೇವರು ನಮ್ಮನ್ನು ಖಂಡಿತವಾಗಲೂ ಪ್ರಿಯರೇ ಆಶೀರ್ವಾದ ಮಾಡ್ತಾನೆ, ಖಂಡಿತವಾಗಲೂ ಆಶೀರ್ವಾದ ಮಾಡ್ತಾನೆ. ನೋಡಿ, ಇಲ್ಲಿ ಯೇಸು ಸ್ವಾಮಿಯವರು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಮತ್ತೊಂದು ಮಾತನ್ನು ಕೂಡ ಹೇಳ್ತಾರೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ ನಾನು 19ನೇ ವಾಕ್ಯವನ್ನು ಓದ್ತಿದ್ದೇನೆ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು, ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವವರು ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಕೂಡ ಇರುವುದಷ್ಟೇ. ಯೇಸು ಸ್ವಾಮಿಯವರು ಹೇಳ್ತಿದ್ದಾರೆ, ನೀವು ಈ ಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಳಬೇಡಿರಿ, ಪರಲೋಕದಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ಗಂಟು ಮಾಡಿ ಇಟ್ಕೊಳ್ಳಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರಿಯರೇ, ನಾವು ಈ ಅಂತಿಮ ಕಾಲದಲ್ಲಿ ಜೀವಿಸುತ್ತಿರುವಂತಹ ದೇವರ ಮಕ್ಕಳಾಗಿರುವಂತಹ ನಾವು ಈ ಧನದಾಸೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪ್ರಿಯರೇ ನಾವು ವಾಸಿ ಮಾಡಬಾರದು, ಧನದಾಸೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಇರಬಾರದು ಎಂಬುದಾಗಿ ಸತ್ಯವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆದ್ದರಿಂದ ನಾವು ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಂಡುವಾಗ ಅಲ್ಲಿ ಅದು ನುಸಿ ಇಡುವುದಿಲ್ಲ, ಕಿಲುಬು ಹತ್ತುವುದಿಲ್ಲ, ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಇರುವುದಿಲ್ಲ, ಅಲ್ಲಿ ಯಾರು ಕೂಡ ಕನ್ನ ಹಾಕುವುದಿಲ್ಲ ಎಂಬುದಾಗಿ ವಾಕ್ಯ ನಮಗೆ ಹೇಳ್ತಾ ಇದೆ. ಆದ್ದರಿಂದ ನಾವು ಮೇಲಿರುವವುಗಳನ್ನು ಹುಡುಕೋಣ, ಮೇಲಿರುವವುಗಳನ್ನು ಹುಡುಕಿ ದೇವರಿಗೆ ಮೆಚ್ಚುಗೆಯ ಮಕ್ಕಳಾಗಿ ನಾವು ಜೀವಿಸಬೇಕು ಎಂಬುದಾಗಿ ಸತ್ಯವಾಕ್ಯ ನಮಗೆ ಬೋಧನೆ ಮಾಡ್ತಾ ಇದೆ ಪ್ರಿಯರೇ. ಅಷ್ಟೇ ಅಲ್ಲ, ನಾವು ಗಮನಿಸೋದಾದರೆ 1ನೇ ತಿಮೋತಿ 6ನೇ ಅಧ್ಯಾಯಕ್ಕೆ ನಾವು ಬರುವುದಾದರೆ ವಾಕ್ಯ ಈ ರೀತಿ ಹೇಳ್ತಿದೆ. 1ನೇ ತಿಮೋತಿ 6ನೇ ಅಧ್ಯಾಯ ನಾನು 10ನೇ ವಾಕ್ಯವನ್ನು ಓದ್ತಾ ಇದ್ದೇನೆ. ಏನು ಹೇಳ್ತಿದೆ ಎಂಬುದಾಗಿ ನಾವು ಗಮನಿಸೋದಾದರೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ, ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ 3 ವಿಚಾರಗಳನ್ನು ಹೇಳ್ತಿದೆ ಪ್ರಿಯರೇ. ಏನು ಎಂಬುದಾಗಿ ನಾವು ನೋಡುವಾಗ ಸತ್ಯವಾಕ್ಯ ಹೀಗೆ ಹೇಳ್ತಿದೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ, ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯಿಂದ ಹೊರಹೋದರು. ಅದಕ್ಕಾಗಿ ಆತುರಪಟ್ಟವರು ಕ್ರಿಸ್ತ ನಂಬಿಕೆಯಿಂದ ದೂರವಾಗ್ತಾರೆ ಪ್ರಿಯರೇ. ನಾವು ಗಮನಿಸುವಾಗ ಅನೇಕರು ಚರ್ಚಿಗೆ ಬರೋದಿಲ್ಲ. ಯಾಕೆ ನೀವು ಚರ್ಚಿಗೆ ಬರೋದಿಲ್ಲ ಎಂಬುದಾಗಿ ನಾವು ಕೇಳೋದಾದರೆ ನಾವು ತುಂಬ ಬ್ಯುಸಿ ಇದ್ದೇವೆ. ಯಾಕೆ ಅಂತಂದರೆ ಅವರಿಗೆ ಹಿಡಿದಿರುವಂತಹ ದೆವ್ವ ಯಾವುದು ಎಂಬುದಾಗಿ ನಾವು ನೋಡುವಾಗ ಹಣದಾಸೆ. ನಾವು ಹೆಚ್ಚಿಗೆ ಹಣ ಮಾಡಬೇಕು, 1 ನಿಮಿಷವೂ ಕೂಡ ನಾವು ಸಮಯವನ್ನು ವ್ಯರ್ಥ ಮಾಡಬಾರದು ಎಂಬುದಾಗಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಸಬ್ಬತ್ ದಿವಸವೂ ಕೂಡ ಅವರು ಕೆಲಸಕ್ಕೆ ಹೋಗೋದನ್ನು ನಾವು ಕಾಣ್ತಿದ್ದೇವೆ ಪ್ರಿಯರೇ. ಬಹಳ ವಿಪರ್ಯಾಸ. ನಾವು ಗಮನಿಸಬೇಕಾದ್ರೆ ದೇವರ ವಾಕ್ಯ ಹೇಳ್ತಿದೆ, ದೇವರು 6 ದಿವಸಗಳಲ್ಲಿ ಸಮಸ್ತವನ್ನು ಕೂಡ ಸೃಷ್ಟಿ ಮಾಡಿ 7ನೇ ದಿವಸದಲ್ಲಿ ಆತನು ವಿಶ್ರಮಿಸಿಕೊಂಡ. ಅದನ್ನು ಸಬ್ಬತ್ ಎಂಬುದಾಗಿ ದೇವರು ಕರೆದು ಮಾನವನಿಗೆ ಆಜ್ಞೆ ಕೊಡುವಾಗ 10 ಆಜ್ಞೆಗಳಲ್ಲಿ ಅತಿ ದೊಡ್ಡದಾದಂತಹ ಆಜ್ಞೆ ಸಬ್ಬತ್ತಿನ ಆಜ್ಞೆ. 7ನೇ ದಿವಸವನ್ನು ನೀವೆಲ್ಲರೂ ಕೂಡ ಪರಿಶುದ್ಧವಾಗಿ ಆಚರಿಸಬೇಕು, ಅದು ನನ್ನ ದಿವಸ ಎಂಬುದಾಗಿ ದೇವರು ಮಾನವನಿಗೆ ಆ ಒಂದು 7ನೇ ದಿವಸವನ್ನು ಕೊಟ್ಟ.
ಇದನ್ನು ಅರಿತರೂ ಕೂಡ ನಾವೇನು ಮಾಡ್ತಾವಪ್ಪ ಅಂತಂದರೆ ಸಬ್ಬತ್ ದಿವಸದಲ್ಲಿ ಕೆಲಸಕ್ಕೆ ಹೋಗ್ತೇವೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ದೇವರಿಗಿಂತ ನಮಗೆ ಅತಿ ಹೆಚ್ಚು ಪ್ರಾಮುಖ್ಯ ಯಾರು? ಹಣ. ಹಣದಾಸೆಯುಳ್ಳವರು ಅಂತಿಮ ಕಾಲದಲ್ಲಿ ಇರ್ತಾರೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಇಂದು ನಮ್ಮ ಕಣ್ಣ ಮುಂದೆ ಇವೆಲ್ಲವೂ ಕೂಡ ನಡೀತಾ ಇದೆ ಪ್ರಿಯರೇ. ಆದ್ದರಿಂದ ಈ ಹಣದಾಸೆಯಿಂದ ನಾವೇನು ಮಾಡಬೇಕಪ್ಪ ಅಂತಂದರೆ ಹೊರಬರಬೇಕು. ಹಣದಾಸೆಯಿಂದ ಹೊರಬಂದು ದೇವರನ್ನು ನಾವು ಘನಪಡಿಸುವಂತಹ ಮಕ್ಕಳಾಗಬೇಕು. ನೋಡಿ, ಇಲ್ಲಿ 1 ತಿಮೋತಿ 6ನೇ ಅಧ್ಯಾಯ 7ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಸತ್ಯವಾಕ್ಯ ಈ ರೀತಿ ಹೇಳ್ತಿದೆ, ನಾವು ಲೋಕದೊಳಕ್ಕೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನೂ ತಕ್ಕೊಂಡು ಹೋಗಲಾರೆವು. ಪೌಲನು ಹೇಳ್ತಾ ಇದ್ದಾನೆ, ನಾವು ಏನೂ ಕೂಡ ಈ ಲೋಕಕ್ಕೆ ತಂದಿಲ್ಲ, ಹೋಗುವಾಗಲೂ ಅಷ್ಟೇ, ನಾವು ಹೋಗುವಾಗಲೂ ಏನೂ ಕೂಡ ತೆಗೆದುಕೊಂಡು ಹೋಗೋದಿಲ್ಲ. ಎಂತಹ ಒಂದು ಒಳ್ಳೆಯ ಮಾತು. ಅಷ್ಟೇ ಅಲ್ಲ, ಯೋಬನು ಕೂಡ ಹೇಳ್ತಾನೆ, ನಾನು ದಿಗಂಬರನಾಗಿ ಈ ಲೋಕಕ್ಕೆ ಬಂದೆ, ದಿಗಂಬರನಾಗೆ ಹೋಗ್ತೇನೆ. ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ, ಆತನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಯೋಬನು ಹೇಳ್ತಾನೆ. ಅದೇ ರೀತಿ ಇಲ್ಲಿ ಪೌಲನು ಕೂಡ ನುಡಿತಾ ಇದ್ದಾನೆ ಪ್ರಿಯರೇ, ಈ ಲೋಕಕ್ಕೆ ಬರುವಾಗ ನಾವು ಏನೂ ಕೂಡ ತಂದಿಲ್ಲ, ಹೋಗುವಾಗಲೂ ಅಷ್ಟೇ ಏನೂ ಕೂಡ ತೆಗೆದುಕೊಳ್ಳದಲ್ಲೇ ಹೋಗ್ತೇವೆ. ಆದ್ದರಿಂದ ನಾವು ಈ ಹಣದಾಸೆಯಿಂದ ದೂರ ಇರೋಣ. ಈ ಹಣದಾಸೆ ಸಕಲ ವಿಧವಾದಂತಹ ಕೆಟ್ಟತನಕ್ಕೆ ಮೂಲ. ಈ ಹಣದಾಸೆ ನನ್ನನ್ನು ನಿನ್ನನ್ನು ದೇವರಿಂದ ಏನು ಮಾಡುತ್ತಪ್ಪ ಅಂದರೆ ದೂರ ಮಾಡುತ್ತೆ. ಆದ್ದರಿಂದ ದೇವರಿಂದ ನನ್ನನ್ನು ದೂರ ಮಾಡುವಂತಹ ಈ ಒಂದು ಹಣದಾಸೆಯಿಂದ ಈ ಹೊತ್ತು ನಾನು ನೀನು ದೂರ ಉಳಿಬೇಕು ಎಂಬುದಾಗಿ ದೇವರು ನನ್ನನ್ನು ನಿನ್ನನ್ನು ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಎಚ್ಚರಿಸ್ತಾ ಇದ್ದಾನೆ. ಏನೂ ತಂದಿಲ್ಲ ಈ ಲೋಕಕ್ಕೆ, ನಾವು ಏನೂ ಕೂಡ ತೆಗೆದುಕೊಂಡು ಹೋಗೋದು ಇಲ್ಲ. ಆದ್ದರಿಂದ ಈ ಹಣದಾಸೆಯಿಂದ ನಾವೇನು ಮಾಡೋಣ? ದೂರ ಇರೋಣ. ಈ ಹಣದಾಸೆಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಒಳಗಾಗಬಾರದು ಎಂಬುದಾಗಿ ದೇವರು ಮುನ್ನೆಚ್ಚರಿಕೆಯನ್ನು ನಮಗೆ ಕೊಡ್ತಾ ಇದ್ದಾನೆ. ಬನ್ನಿ ಇನ್ನೊಂದು ವಾಕ್ಯವನ್ನು ನಾವು ಓದೋಣ. 1ನೇ ಸಮುವೇಲ 8ನೇ ಅಧ್ಯಾಯ 1-5 ವಾಕ್ಯಗಳಲ್ಲಿ ಇಸ್ರಾಯೇಲರೆಲ್ಲರೂ ಕೂಡ ಒಟ್ಟುಗೂಡಿ ಮಾತನಾಡಿಕೊಂಡು ಪ್ರವಾದಿಯಾದಂತಹ ಸಮುವೇಲನ ಬಳಿಗೆ ಬರ್ತಾರೆ. ಸಮುವೇಲನ ಬಳಿಗೆ ಬಂದು ಅವರು ಹೇಳುವಂತಹ ಮಾತುಗಳು ಏನು ಎಂಬುದಾಗಿ ನಾವು ನೋಡುವಾಗ, ಸ್ವಾಮಿ, ನಿನ್ನ ಮಕ್ಕಳು ನಿನ್ನಷ್ಟು ಒಳ್ಳೆಯವರಲ್ಲ, ನೀನು ಬಹಳ ಒಳ್ಳೆಯವನು, ದೇವರ ಭಯಭಕ್ತಿಯಲ್ಲಿದ್ದಂತಹ ಮನುಷ್ಯ, ದೇವರ ವಾಕ್ಯವನ್ನು ನಮಗೆ ಪ್ರತಿನಿತ್ಯ ಕೂಡ ಬೋಧಿಸಿದವನು, ಪ್ರವಾದಿಸಿದವನು, ಅಂತಹ ನಿನ್ನ ಗರ್ಭದಲ್ಲಿ ಹಣದಾಸೆ ಉಳ್ಳಂತಹ ನಿನ್ನ ಮಕ್ಕಳು ಹುಟ್ಟಿದ್ದಾರೆ. ಯಾರು ಎಂಬುದಾಗಿ ನಾವು ಓದೋಣ. ಬನ್ನಿ, 1ನೇ ಸಮುವೇಲ 8ನೇ ಅಧ್ಯಾಯ ನಾನು 1ರಿಂದ ಕೆಲವು ವಾಕ್ಯಗಳನ್ನು ಓದ್ತಾ ಇದ್ದೇನೆ. ಸಮುವೇಲನು ಮುದುಕನಾದ ಮೇಲೆ ತನ್ನ ಮಕ್ಕಳನ್ನು ಇಸ್ರಾಯೇಲರಿಗೆ ನ್ಯಾಯಸ್ಥಾಪಕರನ್ನಾಗಿ ಮಾಡಿದನು. ಅವನ ಚೊಚ್ಚಲ ಮಗನ ಹೆಸರು ಯೋವೇಲ್, ಮರುಚಲ ಮಗನ ಹೆಸರು ಅಬಿಯ. ಇವರ ನ್ಯಾಯಾಸನವು ಬೇರ್ಷೆಬದಲ್ಲಿತ್ತು. ಇವರು ತಂದೆಯ ಮಾರ್ಗದಲ್ಲಿ ನಡೆಯದೆ ದ್ರವ್ಯಾಶೆಯಿಂದ ಲಂಚ ತೆಗೆದುಕೊಂಡು ನ್ಯಾಯ ವಿರುದ್ಧವಾದ ತೀರ್ಪು ಮಾಡುತ್ತಿದ್ದರಿಂದ ಇಸ್ರಾಯೇಲರೆಲ್ಲರ ಹಿರಿಯರೆಲ್ಲರೂ ಕೂಡಿಕೊಂಡು ರಾಮದಲ್ಲಿದ್ದ ಸಮುವೇಲನ ಬಳಿಗೆ ಬಂದು ಅವನಿಗೆ, ನೀನಂತೂ ಮುದುಕನಾದಿ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯಲಿಲ್ಲ, ಆದುದರಿಂದ ಬೇರೆ ಎಲ್ಲ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು, ಅವನೇ ನಮ್ಮ ಸ್ಥಾಪಕನಾಗಿರಲಿ ಅಂದರು. ಇಲ್ಲಿ ಏನು ನಡೀತಿದೆ ಎಂಬುದಾಗಿ ನಾವು ನೋಡೋದಾದರೆ, ಇಸ್ರಾಯೇಲ್ಯರೆಲ್ಲರೂ ಕೂಡ ಸಮುವೇಲನ ಬಳಿಗೆ ಬರ್ತಾರೆ. ಬಂದು, ಸ್ವಾಮಿ, ನಿನ್ನ ಮಕ್ಕಳಂತಹ ಅಬಿಯ ಮತ್ತು ಯೋವೇಲನು ಬಹು ದುಷ್ಟರವರು, ಅವರು ಲಂಚವನ್ನು ತೆಗೆದುಕೊಂಡು ಹಣದಾಸೆ ಉಳ್ಳವರಾಗಿ ನ್ಯಾಯವನ್ನು ಮಾರಿಬಿಡ್ತಾ ಇದ್ದಾರೆ. ಎಂತಹ ಒಂದು ಮಾತು ಪ್ರಿಯರೇ! ನ್ಯಾಯವನ್ನು ಮಾರುವಂತಹ ಮಕ್ಕಳಿಗೆ ಸಮುವೇಲನು ತಂದೆಯಾಗಿದ್ದಾನೆ. ಬಹಳ ವಿಪರ್ಯಾಸ. ಆದ್ದರಿಂದ ಇವರು ನಮಗೆ ಬೇಡ, ನೀನೇನು ಮಾಡು ಅಂತಂದರೆ ನಮಗೆ ಒಬ್ಬ ಅರಸನನ್ನು ನೇಮಿಸು ಎಂಬುದಾಗಿ ಸಮುವೇಲನನ್ನು ಇಸ್ರಾಯೇಲರು ವಿಜ್ಞಾಪಿಸುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಪ್ರಿಯರೇ, ಸಮುವೇಲನ ಮಕ್ಕಳು ಬಹು ದುಷ್ಟರು, ನ್ಯಾಯವನ್ನು ಮಾರಿಬಿಟ್ಟವರು, ಲಂಚವನ್ನು ತೆಗೆದುಕೊಂಡವರು, ಹಣದಾಸೆ ಉಳ್ಳವರು ಎಂಬುದಾಗಿ ಸತ್ಯವಾಕ್ಯ ನಮಗೆ ಹೇಳ್ತಿದೆ. ಇಂತಹ ಮಕ್ಕಳು, ಇಂತಹ ಒಂದು ಗುಣಗಳು ಒಂದು ವೇಳೆ ನನ್ನಲ್ಲಿ ಇದ್ದಲ್ಲಿ ದಯಮಾಡಿ ಪ್ರಿಯರೇ, ಕರ್ತನ ನಾಮದಲ್ಲಿ ನಿಮ್ಗೆ ಹೇಳ್ತಿದ್ದೇನೆ, ಈ ಹಣದಾಸೆಯಿಂದ ನಾವು ದೂರ ಉಳಿಯಬೇಕು. ಈ ಹಣದಾಸೆ ನಿನ್ನನ್ನು ಹಾಳು ಮಾಡುತ್ತೆ, ಈ ಹಣದಾಸೆ ನಿನ್ನನ್ನು ದೇವರಿಂದ ದೂರ ತೆಗೆದುಕೊಂಡು ಹೋಗುತ್ತೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರ್ದು ಪ್ರಿಯರೇ. ಹಣದಾಸೆ ಸಕಲ ವಿಧವಾದಂತಹ ಕೆಟ್ಟತನಕ್ಕೆ ಮೂಲ. ಈ ಹಣದಾಸೆ ದೇವರಿಂದ ನನ್ನನ್ನು ದೂರ ಮಾಡುತ್ತೆ, ಈ ಹಣದಾಸೆ ನಿನ್ನನ್ನು ಹಾಳು ಮಾಡುತ್ತೆ ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ದೇವರು ಲೋಟನನ್ನು, ತನ್ನ ಕುಟುಂಬವನ್ನು ಏನು ಮಾಡ್ತಾನಪ್ಪ ಅಂತಂದರೆ, ನೀವು ಆ ಸೊದೋಮ್ ಗೊಮೋರ ಪಟ್ಟಣದಿಂದ ಹೊರಬನ್ನಿರಿ, ನಾನು ಅಗ್ನಿಗಂಧಕಗಳಿಂದ ಆ ಪಟ್ಟಣವನ್ನು ಸುಟ್ಟು ಬೂದಿ ಮಾಡಿ ಹಾಳು ಮಾಡ್ತೇನೆ, ನಾಶ ಮಾಡ್ತೇನೆ,
ನೀವು ಯಾವುದೇ ಕಾರಣಕ್ಕೂ ಕೂಡ ಹಿಂದಕ್ಕೆ ತಿರುಗಿ ಆ ಪಟ್ಟಣವನ್ನು ನೋಡಬಾರದು ಎಂಬುದಾಗಿ ದೇವರು ಮುಂಚಿತವಾಗಿ ಲೋಟನಿಗೆ ತನ್ನ ಕುಟುಂಬಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕಳಿಸಿರ್ತಾನೆ ಪ್ರಿಯರೇ. ಈ ಸಂದರ್ಭದಲ್ಲಿ ಆ ದಿವಸ ಮುಂಜಾನೆಯಲ್ಲಿ ದೂತನು ಲೋಟನನ್ನು, ತನ್ನ ಹೆಂಡತಿಯನ್ನು, ತನ್ನ ಮಕ್ಕಳನ್ನು ಹೊರಗಡೆ ತೆಗೆದುಕೊಂಡು ಬರ್ತಾನೆ. ದೂತನು ಹೊರಗಡೆ ತೆಗೆದುಕೊಂಡು ಬಂದಾಗ ಲೋಟನ ಹೆಂಡತಿ ಏನು ಮಾಡ್ತಾಳಪ್ಪ ಅಂತಂದರೆ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ನನ್ನ ಸಂಪಾದನೆ, ನನ್ನ ಮನೆ, ನನ್ನ ಹಣ ಎಲ್ಲವೂ ಕೂಡ ಹಾಳಾಯ್ತಲ್ವೇ, ಎಲ್ಲವೂ ಕೂಡ ನಾಶವಾಯ್ತಲ್ವೇ ಎಂಬುದಾಗಿ ತುಂಬ ದುಃಖಪಟ್ಟು ಆಕೆ ಹಿಂದೆ ನೋಡುವಾಗ ಪ್ರಿಯರೇ, ಆಕೆ ಅಲ್ಲೇ ನಿಂತಲ್ಲೇ ಉಪ್ಪು ಸ್ತಂಭವಾಗಿ ನಿಂತು ಆಕೆಯೂ ಕೂಡ ನಾಶನಕ್ಕೆ ಗುರಿ ಹಾಕ್ತಾಳೆ. ಪ್ರಿಯರೇ, ನಾವು ಕ್ರಿಸ್ತನ ಶಿಲುಬೆಯನ್ನು ಮಾತ್ರ ಕಾಣಬೇಕು. ಯೇಸು ಸ್ವಾಮಿಯವರು ಅತಿ ಬೇಗನೆ ಮೇಘಾರೂಢರಾಗಿ ಆತನು ಬರಲಿದ್ದಾನೆ. ಆದ್ದರಿಂದ ನಾವು ಮೇಲಿರುವವುಗಳನ್ನು ಮಾತ್ರ ಹುಡುಕಬೇಕು. ಇಲ್ಲಿ ಲೋಟನ ಹೆಂಡತಿ ಏನು ಮಾಡ್ತಾಳಪ್ಪ ಅಂತಂದರೆ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಅದರ ಪ್ರಯುಕ್ತ ಆಕೆ ಉಪ್ಪಿನ ಕಂಬವಾಗಿ ಅಲ್ಲೇ ಹಾಳಾಗೋದನ್ನು ನಾವು ಕಾಣ್ತಿದ್ದೇವೆ ಪ್ರಿಯರೇ. ಬಹಳ ದುಃಖಕರ, ಬಹಳ ವಿಪರ್ಯಾಸ. ಅಂತಹ ಒಂದು ಜೀವನವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಜೀವಿಸಬಾರದು. ಆಕೆ ಹಿಂದಕ್ಕೆ ತಿರುಗಿ ನೋಡಿದ್ಲು, ಆದರೆ ನಾವು ಹೇಗಿದ್ದೇವೆ ಅಂತಂದರೆ ನಮ್ಮ ಕಾಲನ್ನೇ ಇನ್ನೂ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಇಟ್ಟಿದ್ದೇವೆ. ಬಹಳ ದುಃಖಕರ, ಬಹಳ ವಿಪರ್ಯಾಸ. ಆದರೆ ದೇವರು ನಮ್ಮನ್ನು ಕನಿಕರಿಸಿದ್ದಾನೆ, ದೇವರು ನಮ್ಮನ್ನು ಜೀವಿಸ ಮಾಡಿದ್ದಾನೆ. ಆದ್ದರಿಂದ ಈ ದ್ರವ್ಯಾಶೆಯಿಂದ, ಈ ಹಣದಾಸೆಯಿಂದ ನಾವು ದೂರ ಉಳಿಯಬೇಕು ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಿದೆ ಪ್ರಿಯರೇ. ಅಷ್ಟೇ ಅಲ್ಲ, ಅನೇಕ ಉದಾಹರಣೆಗಳನ್ನು ನಾನು ಸತ್ಯವೇದದಲ್ಲಿ ಕೊಡಬಲ್ಲೆ. ನಾವು ಗಮನಿಸೋದಾದರೆ ಗೆಹಜಿ ಪ್ರವಾದಿಯಾದಂತಹ ಎಲೀಷನ ಶಿಷ್ಯನು ಕುಷ್ಠರೋಗಕ್ಕೆ ಒಳಗಾಗ್ತಾನೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ನಯಮಾನನು ಕೊಟ್ಟಂತಹ ಬಹುಮಾನಗಳನ್ನು ಆತನ ಆಸೆಪಟ್ಟು ದುರಾಸೆಯಿಂದ ತೆಗೆದುಕೊಂಡು ಬಂದು ಅದನ್ನು ಏನು ಮಾಡ್ತಾನಪ್ಪ ಅಂದರೆ ಬಚ್ಚಿಟ್ಟು ಬೀಗವನ್ನು ಹಾಕಿ ಗುರುವಿನ ಒಳಗೆ ಬರ್ತಾನೆ. ಗೆಹಜಿ, ನೀನು ಎಲ್ಲಿಗೆ ಹೋಗಿದ್ದೆ ಎಂಬುದಾಗಿ ಕೇಳುವಾಗ, ಸ್ವಾಮಿ ನಾನು ಇಲ್ಲೇ ಇದ್ದೆ, ನೀನು ಎಲ್ಲಿ ಹೋದೆ, ಏನು ಮಾಡಿದೆ ಎಂಬುದನ್ನು ನಾನು ಕಂಡೆ, ನಾನು ಕಣ್ಣಾರೆ ಕಂಡೆ, ದೇವರು ನನಗೆ ದರ್ಶನದ ಮುಖಾಂತರ ತೋರಿಸಿದ್ದಾರೆ ಎಂಬುದಾಗಿ ಹೇಳುವಾಗ ಆತನು ಏನು ಮಾಡ್ತಾನಪ್ಪ ಅಂತಂದರೆ ಶಪಿಸ್ತಾನೆ, ಗೆಹಜಿಯನ್ನು ಶಪಿಸ್ತಾನೆ. ನಯಮಾನನನ್ನು ಬಿಟ್ಟು ಹೋದಂತಹ ಕುಷ್ಠರೋಗವು ನಿನಗೂ ನಿನ್ನ ಕುಟುಂಬಕ್ಕೂ ಸರ್ವಕಾಲವೂ ಕೂಡ ಇರುತ್ತೆ ಎಂಬುದಾಗಿ ಶಪಿಸೋದನ್ನು ನಾವು ಕಾಣ್ತಿದ್ದೇವೆ ಪ್ರಿಯರೇ. ಬಹಳ ದುಃಖಕರ, ಬಹಳ ವಿಪರ್ಯಾಸ. ಗೆಹಜಿ ಕುಷ್ಠರೋಗವನ್ನು ಹೊಂದಿಕೊಂಡ ಹಣದ ಆಸೆಯಿಂದ, ಉಡುಗೊರೆಯನ್ನು ಆಸೆಪಟ್ಟ, ದುರಾಸೆಯಿಂದ ಹೋಗಿ ಆತನ ಬಹುಮಾನಗಳೆಲ್ಲವನ್ನು ಕೂಡ ತೆಗೆದುಕೊಂಡು ಬಂದ. ಆ ಬಹುಮಾನಗಳಿಂದ ಆತನಿಗೆ ಒದಗಿದಂತಹ ಶಾಪ ಕುಷ್ಠರೋಗ. ಆದ್ದರಿಂದ ಈ ಹಣದಾಸೆ ನನ್ನನ್ನು ನಿನ್ನನ್ನು ಹಾಳು ಮಾಡುತ್ತೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು. ಈ ಹಣದಾಸೆಯಿಂದ ನಾವು ದೂರ ಇರುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಅಷ್ಟೇ ಅಲ್ಲ, ಅನನೀಯ ಸಪ್ಫೀರಳು ಅವರ ಒಂದು ಕತೆ ನಮಗೆ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ಬರೆದಿರುವುದನ್ನು ನಾವು ಕಾಣ್ತೇವೆ. ಏನು ನಡೀತು ಎಂಬುದಾಗಿ ನಾವು ನೋಡುವಾಗ ಅವರಲ್ಲಿದ್ದಂತಹ ಒಂದು ಭೂಭಾಗವನ್ನು ಅವರು ಮಾರ್ತಾರೆ. ಮಾರಿದ ನಂತರ ಬಂದಂತಹ ಹಣದಲ್ಲಿ ಈ ಗಂಡ ಹೆಂಡರಿಬ್ಬರೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನು ತೀರ್ಮಾನಕ್ಕೆ ಎಂಬುದಾಗಿ ನಾವು ನೋಡುವಾಗ, ಈ ಹಣದಲ್ಲಿ 2 ಭಾಗ ಮಾಡೋಣ, ಈ ಸ್ವಲ್ಪ ಭಾಗವನ್ನು ನಾವು ಬಚ್ಚಿಟ್ಟು ಮತ್ತು ಸ್ವಲ್ಪ ಭಾಗವನ್ನು ನಾವು ಏನು ಮಾಡೋಣಪ್ಪ ಅಂದರೆ ದೇವರ ಆಲಯಕ್ಕೆ ನಾವು ಕೊಡೋಣ ಎಂಬುದಾಗಿ ಅವರು ಒಂದು ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕ್ತಾರೆ. ಸರಿ ಎಂಬುದಾಗಿ ಮಾರನೇ ದಿವಸ ಅಪೊಸ್ತಲನ ಬಳಿಯಲ್ಲಿ ತೆಗೆದುಕೊಂಡು ಹೋಗಿ ಅನನೀಯನು ಹಣವನ್ನು ಕೊಡ್ತಾನೆ. ಪೇತ್ರನು ಆತನನ್ನು ಕಂಡು, ಬಂದಿದ್ದ ಇಷ್ಟೇನಾ, ಇದಕ್ಕಿಂತ ಹೆಚ್ಚಾಗಿ ಬಂತ ಎಂಬುದಾಗಿ ಕೇಳುವಾಗ, ಇಲ್ಲ ಬಂದದ್ದು ಇಷ್ಟೇ, ನಾನು ತೆಗೆದುಕೊಂಡು ಬಂದ ಆಲಯಕ್ಕೆ ನಾವು ಕೊಡ್ತಿದ್ದೇವೆ ಎಂಬುದಾಗಿ ಹೇಳುವಾಗ, ನೀನು ನನಗೆ ವಿರೋಧವಾಗಿ ಅಲ್ಲ, ಪವಿತ್ರಾತ್ಮ ದೇವರಿಗೆ ವಿರೋಧವಾಗಿ ನೀನು ತಪ್ಪನ್ನು ಮಾಡಿದ್ದಿ, ಈ ಹಣದಾಸೆಯಿಂದ ನೀನು ಹಾಳಾಗಿ ಹೋದೆ ಎಂಬುದಾಗಿ ಹೇಳುವಾಗ ಪೇತ್ರನ ಮುಂದೆ ಆತನು ಬಿದ್ದು ಅಲ್ಲೇ ಸತ್ತು ಹೋಗ್ತಾನೆ ಪ್ರಿಯರೇ. ಆತನನ್ನು ತೆಗೆದುಕೊಂಡು ಹೋಗಿ ಹೂಳಿಟ್ಟು ಬರ್ತಾರೆ. ನಡೆದಂತಹ ಈ ಸಂಗತಿ ಸಪ್ಫೀರಳಿಗೆ ಗೊತ್ತಿಲ್ಲ. ಸಪ್ಫೀರಳು ಕೂಡ ದೇವರ ಆಲಯಕ್ಕೆ ಬಂದು ಪೇತ್ರನ ಬಳಿಯಲ್ಲಿ ಮತ್ತೆ ಅದೇ ಸುಳ್ಳನ್ನು ಹೇಳೋದನ್ನು ನಾವು ಕಾಣ್ತೇವೆ. ಈ ಸುಳ್ಳನ್ನು ಹೇಳುವಾಗ ಮತ್ತೆ ಪೇತ್ರನ ಹೇಳ್ತಾನೆ, ಅಮ್ಮ, ನಿನ್ನ ಗಂಡನನ್ನು ಹೂತಿಟ್ಟವರ ಪಾದಗಳು ದೇವಾಲಯ ಬಳಿಯಲ್ಲೇ ಇದೆ, ಅವರು ಬಂದು ನಿನ್ನನ್ನು ಕೂಡ ಹೊತ್ಕೊಂಡು ಹೋಗ್ತಾರೆ ಎಂಬುದಾಗಿ ಹೇಳುವಾಗ ಆಕೆಯು ಕೂಡ ಅದೇ ಸ್ಥಳದಲ್ಲಿ ಬಿದ್ದು ಸಾವನ್ನು ಹಪ್ತಾಳೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಅವರಿಬ್ಬರಿಗೂ ಇದ್ದಂತಹ ಪಾಪ, ಅವರಿಬ್ಬರು ಮಾಡಿದಂತಹ ಪಾಪ ಏನು ಎಂಬುದಾಗಿ ನಾವು ನೋಡುವಾಗ ಭಯಂಕರವಾದಂತಹ ದುರಾಸೆ, ಹಣದಾಸೆ. ಅವರು ಈ ಲೋಕವನ್ನು ಹುಡುಕ್ತಾ ಇದ್ದಾರೆ, ದೇವರನ್ನಲ್ಲ. ದೇವರಿಗೆ ವಿರೋಧವಾಗಿ ಪಾಪವನ್ನು ಮಾಡಿ ದೇವರಿಗೆ ವಿರೋಧವಾಗಿ ಅವರು ಜೀವಿಸಿರುವಾಗ ದೇವರು ಅವರನ್ನು ದಂಡಿಸಿ ಅವರಿಬ್ಬರನ್ನು ಕೂಡ ಅಲ್ಲೇ
ಮರಣಕ್ಕೆ ಆಹುತಿ ಮಾಡ್ತಿದ್ದಾನೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮರಿಬಾರ್ದು. ಪ್ರಿಯರೇ, ಇಂದು ನನ್ನ ಜೀವನ ಹೇಗಿದೆ, ನಿನ್ನ ಜೀವನ ಹೇಗಿದೆ? ಅನನೀಯ ಸಪ್ಫೀರಳ ಹಾಗೆ ನಮ್ಮ ಜೀವನವೂ ಕೂಡ ಒಂದು ವೇಳೆ ಹಣದಾಸೆಗೆ ಒಳಗಾದರೆ ನಾವು ಕೂಡ ಹಾಳಾಗಿ ಹೋಗ್ತೇವೆ, ನಾವು ಕೂಡ ನಾಶನಕ್ಕೆ ಹೋಗ್ತಿದ್ದೇವೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರ್ದು. ಪ್ರಿಯರೇ, ಅನನೀಯ ಸಪ್ಫೀರಳು ಬಹು ಧನದಾಹದಿಂದ ಅವರು ಇದ್ದ ಪ್ರಯುಕ್ತ ಅವರಿಗೆ ದೇವರು ಅತಿ ಭಯಂಕರವಾದಂತಹ ಒಂದು ದಂಡನೆಯನ್ನು ಕಳಿಸ್ತಿರೋದನ್ನು ನಾವು ಕಾಣಬಹುದು. ಆದ್ದರಿಂದ ನಾವು ಈ ಹಣದಾಸೆಯಿಂದ ದೂರ ಇರಬೇಕು. ಈ ಹಣದಾಸೆ ಸಕಲ ವಿಧವಾದಂತಹ ಕೆಟ್ಟತನಕ್ಕೆ, ಸಕಲ ವಿಧವಾದಂತಹ ಪಾಪಗಳಿಗೆ ಮೂಲ ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಿರುವಾಗ ನಾವು ಇದರಿಂದ ಎಚ್ಚೆತ್ತುಕೊಂಡು ನಾವು ಜೀವಿಸಬೇಕಾಗಿರುವಂತಹ ಅವಶ್ಯಕತೆ ತುಂಬ ಇದೆ. ಪ್ರಿಯರೇ, ತುಂಬ ಇದೆ. ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಒಂದು ಉಪಮಾನವನ್ನು ಯೇಸು ಸ್ವಾಮಿಯವರು ಹೇಳ್ತಾರೆ. ಲೂಕನ ಸುವಾರ್ತೆ 16ನೇ ಅಧ್ಯಾಯ 14ರಿಂದ 20 ವಾಕ್ಯಗಳನ್ನು ನಾವು ಓದಬೇಕಾದ್ರೆ ಅಲ್ಲಿ ಆ ಒಂದು ಉಪಮಾನವು ನಮಗೆ ಕಂಡುಬರುತ್ತೆ. ಏನು ಎಂಬುದಾಗಿ ನಾವು ನೋಡೋದಾದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳಿದುಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆಂದೆಣಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಅಷ್ಟೇ ಅಲ್ಲ, 19ರಿಂದ ಕೆಲವು ವಾಕ್ಯಗಳನ್ನು ನಾವು ಓದುವಾಗ ದೇವರೊಂದು ಉಪಮಾನವನ್ನು ಹೇಳ್ತಿದ್ದಾರೆ. ಆ ಉಪಮಾನ ಯಾವುದು ಎಂಬುದಾಗಿ ನಾವು ನೋಡುವಾಗ, ಒಬ್ಬ ಭೋಗ ಪುರುಷನು, ಐಶ್ವರ್ಯವಂತನು, ಮತ್ತೊಬ್ಬನು ಭಿಕ್ಷುಕನು, ಲಾಜರನು. ಈ ಧನಿಕನು ಇಲ್ಲವೇ ಐಶ್ವರ್ಯ ಉಳ್ಳಂತಹ ಆ ವ್ಯಕ್ತಿ ತಿಂದು ಬಿಸಾಟು ಬಿಟ್ಟದರಲ್ಲಿ ಆತನು ತಿಂತಾ ಇದ್ದ. ಒಂದು ದಿವಸ ಇಬ್ಬರೂ ಕೂಡ ಮರಣವನ್ನು ಹೊಂದ್ತಾರೆ. ಇಬ್ಬರೂ ಕೂಡ ಮರಣವನ್ನು ಹೊಂದಿ ಲಾಜರನು ಪರಲೋಕದಲ್ಲಿರ್ತಾನೆ, ಈ ಧನಿಕನು ನರಕದಲ್ಲಿರ್ತಾನೆ. ಈ ಸಂದರ್ಭದಲ್ಲಿ ಆ ನರಕದಲ್ಲಿ ಯಾತನೆ ಪಡುತ್ತಿರುವಂತಹ ಐಶ್ವರ್ಯವಂತನು ನುಡಿತಾನೆ, ಲಾಜರನೇ, ನನ್ನ ಈ ಗತಿ ಯಾರಿಗೂ ಬರಬಾರ್ದು. ನಿನ್ನ ಒಂದೇ ಒಂದು ತೊಟ್ಟು ನೀರನ್ನು ತೆಗೆದುಕೊಂಡು ನನ್ನ ಬಾಯಿಗೆ ಹಾಕಪ್ಪ. ನನ್ನ ಈ ಒಂದು ದುರ್ಗತಿಯನ್ನು ನನ್ನ ಹಣ್ಣಂದಿರಿಗೂ ಕೂಡ ತಿಳಿಸು. ಒಂದು ವೇಳೆ ಅವರು ಮಾರು ಮನಸ್ಸು, ಅವರು ಕೆಟ್ಟತನವನ್ನು ಬಿಟ್ಟು ಧನದಾಸೆಯನ್ನು ಬಿಟ್ಟು ಜೀವಿಸಲಿ ಎಂಬುದಾಗಿ ಮಾತನಾಡೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಇಲ್ಲಿ ಐಶ್ವರ್ಯವಂತನು ಧನದಾಹವುಳ್ಳವನು ಸತ್ತು ನರಕಕ್ಕೆ ಸೇರಿದ. ಇಲ್ಲಿ ಭಿಕ್ಷುಕನಾಗಿರುವಂತಹ ಲಾಜರನು ಸತ್ತು ಪರಲೋಕವನ್ನು ಸೇರಿದ. ಆದ್ದರಿಂದ ದೇವರು 2 ಮಾರ್ಗಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಧನದಾಸೆ ಉಳ್ಳವರಾಗಿ ಸಾಯಿರಿ, ಇಲ್ಲವೇ ದೇವರ ಮುಂದೆ ದೀನರಾಗಿ ಜೀವಿಸಿರಿ, ಪರಲೋಕಕ್ಕೆ ಬಾಧ್ಯರಾಗಿರಿ ಎಂಬುದಾಗಿ 2 ಮಾರ್ಗಗಳನ್ನು ನಮ್ಮ ಮುಂದೆ ಇವತ್ತು ಇಟ್ಟಿದ್ದಾನೆ. ಈ 2 ಮಾರ್ಗಗಳಲ್ಲಿ ಯಾವ ಮಾರ್ಗವನ್ನು ನೀನು ಆಯ್ಕೆ ಮಾಡ್ಕೊಳ್ತೀಯ? ಧನದ ದಾಹವುಳ್ಳ ಮಾರ್ಗವನ್ನು ನೀನು ಆಯ್ಕೆ ಮಾಡ್ಕೊಳ್ತೀಯೋ, ಇಲ್ಲವೇ ಸತ್ಯ ದೇವರ ದೀನ ಸ್ವಭಾವವನ್ನು ಧರಿಸಿ ಸತ್ಯ ದೇವರನ್ನು ಹಿಂಬಾಲಿಸ್ತೀಯೋ? ಇದನ್ನು ಒಮ್ಮೆ ನೀನು ತೀರ್ಮಾನ ಮಾಡಬೇಕಾಗಿದೆ. ಪ್ರಿಯರೇ, ಇಂದು ನಾವು ಕಲಿತಿರುವಂತಹ ಈ ವಾಕ್ಯ ಭಾಗದಲ್ಲಿ ಅಂತಿಮ ಕಾಲದಲ್ಲಿ ಕಟ್ಟ ಕಡೆಯ ದಿವಸಗಳಲ್ಲಿ ಹಣದಾಸೆಯುಳ್ಳವರು ಇರ್ತಾರೆ ಎಂಬುದಾಗಿ ಸತ್ಯವಾಕ್ಯ ಹೇಳ್ತಿದೆ. ಅದೇ ರೀತಿ ನಮ್ಮ ಕಣ್ಣ ಮುಂದೆ ಎಲ್ಲವೂ ಕೂಡ ನಡೀತಾ ಇದ್ದಾವೆ. ಆದ್ದರಿಂದ ಇದರ ಮುಖಾಂತರ ನಾವೇನು ಕಲಿಯಬೇಕಪ್ಪ ಅಂತಂದರೆ, ಯೇಸು ಸ್ವಾಮಿಯವರ ಬರೋಣ ಹತ್ತಿರವಾಗಿದೆ ಎಂಬುದಾಗಿ. ಆತನ ಬರೋಣ ಸಮೀಪವಾಗಿರುವುದರಿಂದ ನಾವು ಈ ಹಣದಾಸೆಯಿಂದ ದೂರ ಇರೋಣ. ಅಂತಹ ಮಹಾಕೃಪೆ ದೇವರು ನಿನಗೆ ಅನುಗ್ರಹಿಸಲಿ ಎಂಬುದನ್ನು ನಮ್ಮ ಪ್ರಾರ್ಥನೆಯಾಗಿದೆ. ಬನ್ನಿ, ಮುಕ್ತಾಯದ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ ವಿಶೇಷವಾಗಿ ನಿನ್ನ ಸತ್ಯವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ. ಸ್ವಾಮಿ, ಈ ಅಂತಿಮ ಕಾಲದಲ್ಲಿ ಜನರು ಧನದಾಸೆಯುಳ್ಳವರಾಗಿ, ಕರ್ತನೆ ದುರಾಶೆಯುಳ್ಳವರಾಗಿ ಜೀವಿಸ್ತಾರೆ ಎಂಬುದಾಗಿ ನಿನ್ನ ವಾಕ್ಯದ ಮುಖಾಂತರ ನಮಗೆ ಎಚ್ಚರಿಸೋದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ. ಹೌದು ಸ್ವಾಮಿ, ಹಣದಾಸೆಯು ಸಕಲ ವಿಧವಾದಂತಹ ಕೆಟ್ಟತನಕ್ಕೆ ಮೂಲವಾಗಿದೆ. ಈ ಹಣದಾಸೆಯಿಂದ ನಾವು ದೂರವಿದ್ದು ನಿನ್ನನ್ನು ಮಾತ್ರ ಸೇವಿಸುತ್ತಾ ನಿನ್ನ ಭಯಭಕ್ತಿಯಲ್ಲಿ ಸದಾ ಜೀವಿಸ ಮಾಡಬೇಕೆಂದು ಸ್ವಾಮಿ, ನಿನ್ನ ಬರೋಣವು ಅತಿ ಸಮೀಪವಾಗಿದೆ. ಆ ಬರೋಣದಲ್ಲಿ ಎಲ್ಲರೂ ಕೂಡ ಎತ್ತಲ್ಪಟ್ಟು ನಿನಗೆ ಘನಮಾನ ಮಹಿಮೆಯನ್ನು ಸಲ್ಲಿಸುವಂತಹ ಮಹಾಭಾಗ್ಯವನ್ನು ಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.